ಬೆಳಕಿನ ಹಬ್ಬ ದೀಪಾವಳಿಗೆ 2-3 ದಿನ ಮಾತ್ರ ಬಾಕಿ ಇದೆ. ರಾಜಧಾನಿ ಮಾರ್ಕೆಟ್ನಲ್ಲಿ ಮಾತ್ರ ಬಗೆ ಬಗೆಯ ದೀಪಗಳು ಬಂದಿದೆ. ಪಟಾಕಿ ಸಂಭ್ರಮದ ಜೊತೆ ಪರಿಸರದ ಬಗ್ಗೆ ಎಚ್ಚರ ವಹಿಸಲು ನಿಯಮ ರೂಪಿಸಲಾಗ್ತಾ ಇದೆ. ದೀಪಾವಳಿ ಹಬ್ಬದ ಸಡಗರಕ್ಕೆ ದಿನಗಣನೆ. ಮಾರ್ಕೆಟ್ಗೆ ತರಹೇವಾರಿ ದೀಪಗಳ ಲಗ್ಗೆ. ಮಣ್ಣು, ಮೇಣ, ವಿದ್ಯುತ್, ಪಿಂಗಾಣಿ, ಒಂದಕ್ಕಿಂತ ಒಂದು ಹೊಸ್ತು, ಒಂದಕ್ಕಿಂತ ಒಂದು ಅಪರೂಪ. ದೀಪಾವಳಿ ಹಬ್ಬಕ್ಕೆ ದಿನಗಣನೆ ಶುರುವಾಗಿದ್ದು ಬಗೆ ಬಗೆಯ ದೀಪಗಳು ಮಾರ್ಕೆಟ್ಗೆ ಲಗ್ಗೆ ಇಟ್ಟಿವೆ. ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಸೇರಿ ಹೊರ ರಾಜ್ಯಗಳಿಂದ ಮಾರ್ಕೆಟ್ಗೆ ವೆರೈಟಿ ದೀಪಗಳು ಬಂದಿದೆ. ಸಿಟಿ ಜನರನ್ನ ಆಕರ್ಷಿಸ್ತಾ ಇದೆ. ಡಿಸೈನ್ ಆಗಿರುವ ಕಲರ್ಫುಲ್ ದೀಪಗಳ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಆ್ಯಕ್ಚುಲಿ ನಾವು ದೀಪಗಳು ಹಚ್ಚಿ ನಮ್ಮ ಸಂಪ್ರದಾಯದ ಪ್ರಕಾರ ಏನಿದೆಯೋ ಆ ಥರ ಮಾಡೋಣ ಅಂತ ನಮ್ಗೆ ಆಸೆ. ಸೊ ಪಟಾಕಿಗಳು ಆದಷ್ಟು ಕಡಿಮೆ ಮಾಡಲಿ, ಸ್ವಲ್ಪ ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಎಲ್ಲ ಕಡಿಮೆ ಆಗಲಿ ಅಂತ ಆ ಥರ ಬಯಸ್ತೀವಿ ನಾವು. ತುಂಬ ಚೆನ್ನಾಗಿದೆ, ನೋಡಿದ್ವಿ, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಗೊತ್ತಾಗ್ತಿಲ್ಲ. ಆ ಥರ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ವಾಯು ಹಾಗೂ ಶಬ್ದ ಮಾಲಿನ್ಯ ತಡೆಯಲು ಈ ವರ್ಷವೂ ಹಬ್ಬಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೆಲ ನಿಯಮಗಳನ್ನು ರೂಪಿಸಿದೆ. ನಿಷೇಧಿತ ಪಟಾಕಿಗಳ ಉತ್ಪಾದನೆ, ಸಂಗ್ರಹ ಮತ್ತು ಮಾರಾಟ ನಿರ್ಬಂಧಿಸಲಾಗಿದೆ. ಹಸಿರು ಪಟಾಕಿಗಳನ್ನು ಮಾತ್ರವೇ ಮಾರಾಟ ಮಾಡಬೇಕು. ಅದರಲ್ಲೂ ಬೆಳಗ್ಗೆ 8ರಿಂದ ರಾತ್ರಿ 10 ಗಂಟೆಯ ತನಕ ಪಟಾಕಿಗಳನ್ನು ಸಿಡಿಸಲು ಅವಕಾಶ ಇರುತ್ತೆ. ಆದರೆ ಬೃಹತ್ ಮಟ್ಟದಲ್ಲಿ ಪಟಾಕಿ ಶೇಖರಣೆಗೂ ಕಡಿವಾಣ ಹಾಕಲಾಗಿದೆ. ಇನ್ನು ಜನ್ನಿಬೀಡ ಪ್ರದೇಶ, ಸೂಕ್ಷ್ಮ ಪ್ರದೇಶಗಳಲ್ಲಿ ಪಟಾಕಿ ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಸದ್ಯಕ್ಕೆ ನಾನೀಗ ಮಿಂಟೋ ಆಸ್ಪತ್ರೆ ಮುಂಭಾಗದಲ್ಲಿದ್ದೀನಿ. ಪ್ರತ್ಯೇಕವಾಗಿ ಪಟಾಕಿ ಕ್ರಾಕರ್ಸ್ಗಳಿಂದಾಗುವಂತಹ ಇಂಜುರಿಗಳನ್ನು ಸಾಕಷ್ಟು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಬರ್ತಾರೆ. ಇವರಿಗೆ ಚಿಕಿತ್ಸೆಯನ್ನು ನೀಡಬೇಕು, ಜೊತೆಗೆ ತುರ್ತಾಗಿ ಅವರನ್ನು ಟ್ರೀಟ್ ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿ ಮೊದಲೇ ಯಾವತ್ತೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯ ಕ್ಯಾಂಪಸ್ಸಲ್ಲಿ ಪ್ರತ್ಯೇಕವಾಗಿ ಯುವತಿಯರಿಗೆ ಮತ್ತು ಯುವಕರಿಗೆ, ಮಕ್ಕಳಿಗೆ ಪ್ರತ್ಯೇಕವಾದಂತಹ ವಾರ್ಡ್ಗಳನ್ನು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನೋಡ್ಬೋದು, ಪಟಾಕಿ ಸಿಡಿತದಿಂದ ಗಾಯಗೊಂಡ ಮಕ್ಕಳ ವಾರ್ಡ್. ಮತ್ತೊಂದೆಡೆ ಪಟಾಕಿಯಿಂದ ಅನಾಹುತವಾಗಿ ಮಕ್ಕಳು ಗಾಯಗೊಂಡ್ರೆ ಚಿಕಿತ್ಸೆ ನೀಡಲು ಮಿಂಟೋ ಕಣ್ಣಿನ ಆಸ್ಪತ್ರೆ ಸಿದ್ಧತೆ ಮಾಡಿಕೊಂಡಿದ್ದು 35ಕ್ಕೂ ಹೆಚ್ಚು ಬೆಡ್ ಮೀಸಲಿರಿಸಿದೆ. ದಿನದ 24 ಗಂಟೆಯೂ ವೈದ್ಯರು ಕೆಲಸ ನಿರ್ವಹಿಸಲಿದ್ದಾರೆ. ದೀಪಾವಳಿ ಅವಘಡ ನಿಯಂತ್ರಿಸಲು ಅಥವಾ ಅದರ ಮ್ಯಾನೇಜ್ಮೆಂಟ್ಗೆ ಡೆಡಿಕೇಟೆಡ್ 25 ಬೆಡ್ಸ್ ಅವೈಲೇಬಲ್ ಇದೆ. ವಿತ್ ಆಲ್ ಮೆಡಿಕೇಶನ್ಸ್, ವಿತ್ ಆಲ್ ಮ್ಯಾನೇಜ್ ಮಾಡಲಿಕ್ಕೆ, ಸಣ್ಣ ಪುಟ್ಟ ಗಾಯಗಳಿಂದ ಹಿಡಿದು ತೀವ್ರತರ ಗಾಯಗಳನ್ನ ಮ್ಯಾನೇಜ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೇವೆ. ಮತ್ತೆ ಎಮರ್ಜೆನ್ಸಿ ಬೆಡ್ಸ್ ಇನ್ನೂ 20 ಬೆಡ್ ಅನ್ನು ನಾವು ಕಲ್ಲು ಬಿಲ್ಡಿಂಗ್ ಅಲ್ಲಿ ರಿಸರ್ವ್ ಮಾಡಿಟ್ಟಿದ್ದೇವೆ. ಪರಿಸರಕ್ಕೂ ಮಕ್ಕಳ ಕಣ್ಣಿಗೂ ಹಾನಿಯಾಗದಂತೆ ದೀಪಾವಳಿ ಹಬ್ಬದ ಸಂಭ್ರಮ ಮೇಳೈಸುವಂತಾಗಲಿ. ಶಾಂತಮೂರ್ತಿ ಜೊತೆ ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು.